ಬಂಧನ ಜನುಮ ಜನುಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೋ. ಹಾಗೆ ದೊಡ್ಡಮ್ಮ ಬನ್ನಿ ಹೋಗರಿ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡೋದ್ರು. ನಾವು ದೊಡ್ಡಮ್ಮ ಜೊತೆ ಮಾತಾಡ್ತಾ ಹಾಗೇನೆ ದೊಡ್ಡಮ್ಮನು ಮಾತಾಡಿಸ್ತೋ. ನೋಡಿ ದೊಡ್ಡಮ್ಮ ಏನು ಮಾತಾಡ್ತಾ ಇದ್ದಾರೆ ಕೇಳೋಣ. ಈಗ ಇದಾಗ್ಬಿಟ್ಟಾರಲ್ಲ ಎಲ್ಲ ಓದ ಇನ್ನೇನಿಲ್ಲ. ಕಾಡು ಹೋದ್ರೆ ಬೆಳದಲ್ಲಿ ಸಂದೆ 7 ಗಂಟೆ ಬರ್ತೀವಿ. ಯಾವ ಗಂಟೆ ಹಂಗಿದ್ದೋ ನಂಗೆ ಗೊತ್ತಿಲ್ಲ, ಯಾವ ಊರು ಹಂಗ್ದೋ ಗೊತ್ತಿಲ್ಲ. ಸೋಮನ ಕಾಲ ಕಳೆದು ಒಂದಿರು ಹೋಯ್ತೀವಿ ಇನ್ನು ಬಾಳಗೊಳಗಿಲ್ಲ. ಅಕ್ಕ ಮನೆ ಮಾತ್ರ ಮಸ್ತಾಗ್ ಕಾಣ್ತದ. ಇವತ್ತು ಎಲ್ಲ ಇಷ್ಟಪಡ್ತಾರ, ಆದ್ರೆ ಈ ಮನೆಗೆ ಖರ್ಚು ಮಾಡಿ ಮನೆ ಕಟ್ಟಕ್ ಆಗಲ್ಲ. ಗೋಡೆ ಎಲ್ಲ ಇವ್ರು ಇಲ್ಲಿಗ್ ಬಂದ್ರೆ ಗಿಲ ಮಾಡ್ಕೊಂಡದ್ದು ಒರೆಸಿ ಗಿಲ ಮಾಡದ್ದು. ದೊಡ್ಡಪ್ಪ ನೋಡ್ಬೇಕಾಯ್ತು, ನೀವೇ ಹೋಗಿದ್ದೀರಿ. ಅದಕ್ಕೆ ನಾವ್ ಅಲ್ಲೇ ತಿಗೊಂಡ ಕೆಳಗೆ ಆಯ್ತು ಬೆಳಿಗ್ಗೆ ನೋಡೋದು ಸುಮಾರು. ನಿಮ್ ದಡಪ್ಪ ಕ್ಯಾನ ಇಸ್ಕೋದು ಅರ್ಧ ರಾತ್ರಲ್ಲ ಎತ್ ಬಂದ್ಬಿಟ್ಟ ಸುಮ್ ಕುತ್ಕೋ. ಅಂಬರೀಷ್ ಬಿದಾಗರ ಇವತ್ತು. ಅವ್ರೇ ಉಸ್ತುವಾರಿ ಎಲ್ಲ ನೋಡ್ಕೊಂಡಿದ್ರು ಅಂತ ಹೇಳ್ತಾನೆ. ಅವ್ರ ತಾತ ಮಾಡ್ಬೇಕಂತಿಲ್ಲ. ನಮ್ಮೆಲ್ರ ಮಕ್ಕಳು ನೋಡ್ಕೋ, ನಾವೆಲ್ಲ ಅಕ್ತಾರ ಆಗ್ಬೇಕು ಆಯ್ತಾ. ನಮ್ಮ ಮನೆ ನೀನು ಮುತ್ತು ಕೊಡ್ಬೇಡ ನೀನ ಮಾಡ್ಕೊ. ಬೇಡ ಅವ್ನಿಗೆ ನಾಚಿಕೆ. ದಡವನ್ನ ಇಷ್ಟಪಟ್ಟಿ ದಡವನ್ನೇ ನಿನ್ನ ಅವಾಗ ಹಿರಿಯವ್ರು ನೋಡ್ತಾ ಮಾಡ್ಕೊಳದ್ ಬಿಟ್ರೆ ಈಗ ನಾನ್ ಮಾಡ್ಕೊಳಕ್ಕಿಲ್ಲ, ಅದ್ ಹಂಗೆ ಇದ್ ಹಿಂಗೆ ಅಂತ ಅಂದವ್ರಲ್ಲ. ಆಗ ಯಾರ ನೀವಿಬ್ರು ಜೋಡಿ ಮಾಡಿದ್ರಲ್ಲ, ನೀವಿಬ್ರು ಜೋಡಿ ಅಕ್ಕಿ ಇಟ್ಟಿರ್ತಾರ. ಅಕ್ಕಿ ಹೇಳ್ತಾರ ಜೋಡಿ ಆದ್ಮೇಲೆ ನೀನು ಫಸ್ಟ್ ನಮ್ ದಡವ್ ಮಾತಾಡ್ಸ್ತೀಯ. ನಮ್ ದಡವ್ ಅದಕ್ಕೆ ಹುಡುಗಿ ಜಾಸ್ತಿ ತೆಗಿತ, ಹುಡುಗಿಗೆ ಇಷ್ಟ ಆಗ್ಬಿಟ್ಟಲ್ಲ. ಮುಂಚೆ ನಮ್ ದಡವ್ ಇಷ್ಟಪಟ್ಬಿಟ್ಟೆ. ನಮ್ ದಡ ಅದಕ್ಕೆ ಹೆಣ್ಮಕ್ಳು ಬಂದ್ಬಿಟ್ಟಿದಾರ. ಹೆಣ್ಮಕ್ಳೆಲ್ಲ ಮನಿ ಕಂದಾರ. ಯಾಕಂದ್ರೆ ಅವ್ರು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು, ಡಿಸ್ಟರ್ಬ್ ಮಾಡ್ತಾರ. ಮಾತಾಡಕ್ ಆಯ್ಕಿಲ್ಲ. ನಮ್ ದಡವನ್ ಕೇಳ್ಮ. ದಡವನ್ ನೀ ಹೇಳು, ನೀನು ದಡಪ್ಪನ ಇಷ್ಟಪಟ್ಟೆ, ದಡಪ್ಪ ನಿನ್ ಆಕ್ಚುಲಿ ಅವ್ರ ನಾಚ್ಕೊತಿದ್ರು. ಈಗ ನಾಚಿಕೆ ನಾನೇ ಹೇಳ್ಬಿಡ್ತೇನೆ, ನಾನೇ ಇಷ್ಟಪಟ್ಟಿ ಬಿಡೋದು. ಅವರು ಸೇಮ್ ಅಂಬರೀಷ್ ತರನೇ ಇದ್ದಾರೆ. ಯಾರು ಬಂದಿರ್ಲಿಲ್ವಾ? ವಿಡಿಯೋ ಮಾಡ್ತಾ ಇದೆ, ಮಾಡ್ತಾ ಇದೆ ಅಂದ್ರೆ ಈ ವಿಡಿಯೋದಲ್ಲೇ ಅಕ್ಕ ಹೇಳ್ತಾ ಇರೋದು. ಯಾಕಂದ್ರೆ ಅದು ತಪ್ಪರ್ಥದಾಗಿ ಹೇಳ್ತಾ ಇಲ್ಲ. ಇವತ್ತಿನವ್ರು ಇವ್ರ ಮದ್ವೆಗೆ ಎಷ್ಟು ವರ್ಷ ಆಯ್ತವ? 52 ವರ್ಷ. 52 ವರ್ಷ ಅವರು ಬಾಂಧವ್ಯ ಜೀವನ ತುಂಬಾ ಚೆನ್ನಾಗ್ ನಡೆಸ್ತಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿದ್ದಾರೆ. ಇವ್ರ ಜೀವನ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿ ಮುಂದುವರ್ತಿದಾರೆ. ಹಂಗಾಗಿ ನಮ್ ದಡಮ್ಮನ್ ಜೀವನ ನಿಮ್ದು ಹೆಂಗಿತ್ತು ಅಂತ ಕೇಳ್ದಿ. ಅದಕ್ಕೆ ಅವ್ರು ಹೇಳಿದ್ರು, ತಮಾಷೆಯಾಗಿ ಹೇಳಿದ್ರು. ಅವಾಗ ಎಲ್ಲ ಹಿರೀಕರು ನೋಡಿ ಮದುವೆ ಮಾಡಿರೋದು. ಒಬ್ಳೆ ಮಗಳು, ಅವರು ಒಬ್ನೇ ಮಗ. ನೀನು ನಮ್ ದಡಪ್ಪನ್ಗ ನಿಮ್ಮ ಅಮ್ಮ ಅವ್ರ ಮನೇಲಿ ಏನ್ ಚಿನ್ನ ವರದಕ್ಷಿಣೆ ದುಡ್ಡು ಅಂತ ಏನ್ ಕೊಟ್ರು?
ಚಿನ್ನನು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ನಾನೇ ಚಿನ್ನ ಅಂತ ಹಚ್ಕೊಂಡಾಗ ಸಾಕಿರು, ಒಬ್ಳೆ ಮಗಳು ಮಾಡ್ಕಲಿ ಅಂತ ಕೊಟ್ರು. ನಂದಲ್ಲಿ ಏನು ವರಮಾನ ಇತ್ತಿಲ್ಲ, ಈಗ ಏನು ಕೊಟ್ಟಂಗಾಗಿಲ್ಲ. ಜಾಗ ಕೊಟ್ರು ನಾವ್ ಮನೆ ಈ ಜಾಗನ ನಿಮ್ಮ ಅಮ್ಮನ ಮನೆ ನಿಮಗ್ ಕೊಟ್ರ? ಈ ಮನೆ ಕಟ್ಟಿರೋದು ನಿಮ್ಮ ಅಮ್ಮನ ಮನೆ. ಅವ್ರ ಏನ್ ಕೊಟ್ರು ನಿಮ್ಗೆ? ಯಾರು? ನಿಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಏನ್ ಕೊಟ್ರು? ಏನು ಕೊಡ್ಲಿಲ್ವಾ? ಬೇಕು ಹೊಲ ಕೊಟ್ಟವ್ರು ಅಷ್ಟೇ, ಇನ್ನೇನಿಲ್ಲ. ನೋಡಿ ಇವ್ರು ಏನ್ ಹೇಳ್ತಾರ, ಇವ್ರು ದುಡಿಯಕ ಹೊಲ ಕೊಟ್ಟಾರ, ನಾವ್ ಇಲ್ಲಿ ಏನು ಕೊಟ್ಟಿಲ್ಲ ಅಂತ. ಅವ್ರಿಗೆ ಖುಷಿ. ಈಗ ಅವಾಗ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿನ್ನ ಅವಾಗಿಂದ ಚೆನ್ನಾಗಿ ಸಂತೋಷವಾಗಿ ನೋಡ್ಕೊಂಡಾರ. ಅದೇ ಇಸ್ಬ್ರಿ ಇನ್ನು ಇರೋ ಗಂಟ ಒಳ್ಳೇದಾದ್ರೂ ಸಾಕವ. ಒಳ್ಳೇದಾದ್ರೆ ಸಾಕು. ಟೈಮ್ ನೋಡಿ. ಹೌದಾ? ಈಗ ಏನು ಬೇಡ, ಇರೋ ಗಂಟ ಒಳ್ಳೇದಸ್ಕೊಂಡ್ ಹೋದ್ರು ಸಾಕು. ಈಗ ಯಜಮಾನ್ರಿಗೂ ಹುಷಾರಿಲ್ವಾ? ಸರಿ, ಸಿದ್ದಮ್ಮ ಕೆಮ್ಳು ಹಿಂಗ ಆಗ್ಬಿಟ್ಟದ, ಹುಷಾರ ಇಲ್ಲ, ನಡೀಕಿಲ್ಲ, ಹಿಂಗಾಗದ. ಯಾವಾರ ಜಾಸ್ತಿ ಓಡಾಡಿಕ್ಕಿಲ್ಲ, ಓಡಾಡಿಕಿಲ್ಲ, ಮನೆ ತ ಇರ್ತಾರ. ಯಾಕ ಸಾದಂಗ ಅದಂತ. ನೋಡಿ ನಮ್ ದೊಡ್ಡಮ್ಮ ಮದ್ವೆಯಾಗಿ ಏನ್ ಮಾಡಮ್ಮ 55 ವರ್ಷ ಆಗದ. ಇವತ್ತಿನವ್ರು ಮದ್ವೆಯಾಗಿ 5 ವರ್ಷ 10 ವರ್ಷ ಇಷ್ಟಕ್ಕೆ ಹೋಗಿ ಡೈವರ್ಸ್ ತಕತಾರೆ. ನೆಟ್ ಗಡಿಗ ಮಾಡಿಲ್ಲ ಅಂತ ಡೈವರ್ಸ್ ತಕತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಡೈವರ್ಸ್ ತಕತಾರೆ. ಗಂಡ ಹೆಂಡತಿ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಡೈವರ್ಸ್ ತಕತಾರೆ. ಇವ್ರ ಎಕ್ಸ್ಪೀರಿಯನ್ಸ್ ನೋಡಿ. ಅವಾಗ್ಲಿಂದ ಮದ್ವೆಯಾಗ 55 ವರ್ಷ ಆಗದೆ. ಏನು ಚಿನ್ನ ಚಿಗುರು ವರದಕ್ಷಿಣೆ ಕೊಟ್ರು ಅಂದ್ರೆ ನನ್ಗೇನು ಕೊಡ್ಲಿಲ್ಲ, ಹೊಲ ಕೊಟ್ರು ದುಡಿಯಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಅವಾಗಿಂದ ದುಡ್ಮೆನೆ ಜೀವನ ಅಂತ ಮಾಡ್ಕೊಂಡ್ ಬಂದಿರೋರು. ಇವ್ರೆಲ್ಲರೂ ನೋಡಿದ್ರೆ ನಮ್ಮ ದೊಡ್ಡಮ್ಮನ ಮಾತುಗಳನ್ನ ಕೇಳ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ನಮಗೆ ಇವ್ರು ನೋಡಿದ್ರೆ ಇವರೇ ನಮಗೆ ಸ್ಫೂರ್ತಿ ಅನ್ಸುತ್ತೆ. ದುಡಿತಾರಂತೆ ಬೆಳಗ್ಗೆ 7 ಗಂಟೆಗೆ ಸಂಜೆ 7 ಗಂಟೆ ನೋಡಿ. ಇವರು ದುಡಿಯೋರು ಯಜಮಾನ್ರ ಮನೇಲಿ ಮನಸ್ತಾರೆ. ಅಂದ್ರೆ ಅಷ್ಟು ಪ್ರೀತಿ, ಅಷ್ಟ್ ಪ್ರೀತಿ ಇಲ್ಲಿ ಎದ್ ಕಾಣ್ತಿರೋದು, ಅಷ್ಟು ಕಾಳಜಿ ಪ್ರೀತಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರು ದುಡಿಯಕ್ ಇವ್ರು ಹೋಯ್ತಾರ, ಯಜಮಾನ್ರು ಮನೇಲಿ ಅವ್ರ. ಗೌಡ್ರನ್ನ ಮಾತಾಡ್ಸ್ಬೇಕು. ಆದ್ನೀರ್ ಎಲ್ಲ ಅವ್ರಿಗೆ ಎಲ್ರಿಗೂ ನಗು ಬರ್ತದ. ನಾನು ಇಷ್ಟೊತ್ತುವರೆಗೂ ದೊಡ್ಡಮ್ಮನ ಜೊತೆ ಯಾಕೆ ಮಾತಾಡ್ದೆ ಗೊತ್ತಾ? ದೊಡ್ಡಪ್ಪನಿಗೆ ಏನಾದರೂ ತಮಾಷೆ ಮಾತಾಡಿದ್ರೆ ನಗು ಜೊತೆಗೆ ಕೆಮ್ಮು ಬಂದ್ಬಿಡುತ್ತೆ. ಹಂಗಾಗಿ ಇವ್ರನ್ನ ಲಾಸ್ಟಲ್ಲಿ ಮಾತಾಡ್ಸೋಣ ಅಂತ ಇಷ್ಟೊತ್ತವರೆಗೂ ದೊಡ್ಡಮ್ಮನ ಜೊತೆ ತರಲೆ ಮಾಡಿದ್ದು ಸಾಕಾಯಿತು. ಇವಾಗ ದೊಡ್ಡಪ್ಪನ ಜೊತೆ ಮಾತಾಡೋಣ. ದೊಡ್ಡಪ್ಪ ಏನು ಮಾತಾಡ್ತಾರೆ ಹಾಗೇನೆ ಕೇಳಿಸ್ಕೊಬರೋಣ ಬನ್ನಿ. ಹಾಗಾದ್ರೆ ದೊಡ್ಡಪ್ಪ ಏನು ಮಾತಾಡ್ತಾರೆ ನೋಡೋಣ. ಎಷ್ಟು ವರ್ಷ ಆಗಿದ್ದು? 75 ಆಗುತ್ತೆ. 75 ಆಗಿತ್ತಾ? ಹೌದಾ? ನಿಜ ಹೇಳು, ನೀನ್ ಚೆನ್ನಾಗಿದೆ, ನಮ್ ದೊಡ್ಡವ ಚೆನ್ನಾಗಿಲ್ಲ. ನಾನ್ ಚೆನ್ನಾಗಿದ್ದೀನಿ. ಸೊಸೆ ಅವಳೆ, ಆ ಕಡೆ ಹೆಂಡತಿ ಅವಳೆ. ಏನ್ ಮಾಡಂಗಿದೆ ಬೇಕಾದ್ರೆ ನೋಡಿ. ಆ ಕಡೆ ಹೆಂಡತಿ ಇದಾರೆ, ಈ ಕಡೆ ಸೊಸೆ ಇದಾರೆ. ನನ್ ಮಗಳು ಬಂದ್ಬಿಟ್ಟು ಹಿಂಗೆಲ್ಲ ಕೇಳ್ತಾರಲ್ಲ ಈಗ ಅಂತ. ನಾನು ನಮ್ಮ ದೊಡ್ಡಪ್ಪನ ಸ್ವಲ್ಪ ಕಾಲೆಳೆಯೋಣ ಅಂತ, ದೊಡ್ಡಪ್ಪ ನೀನು ಅಷ್ಟು ಚೆನ್ನಾಗಿದ್ಮೇಲೆ ಯಾರನ್ನಾರ ಇಷ್ಟಪಟ್ಟಿದ್ದ ಅಂತ ಕೇಳಿದೆ. ಆದರೆ ನಮ್ಮ ದೊಡ್ಡಪ್ಪ ಏನು ಹೇಳ್ತೆ ಗೊತ್ತಾ? ನಮ್ಮ ತಾತ ಅವ್ರಿಗೆ ಏನೋ ಒಂದು ಬುದ್ಧಿ ಮಾತು ಹೇಳಿದ್ರಂತೆ, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಪ್ರೀತಿನೇ ನನ್ಗೆ ಪ್ರಾಯ ಬಂದಾಗ ಹೋಯ್ತಿದ್ದ ನಿಮ್ ತಾತ ಮಾತಾಡ್ಸ್ತೆ. ನಮ್ಮ ತಾತನ, ನಮ್ಮ ಅಪ್ಪರ ಅಪ್ಪನ ಏನಂದ್ರು? ಅವಾಗ ಅವನ್ಗೆ ಏನ್ ಬತ್ತೋ ಮೂಡು. ನಮ್ ತಾತನ್ಗೆ ನಿನ್ ನೋಡ್ಬಿಟ್ಟು ನಾನೇ ಮಾತಾಡ್ಸ್ತೀನಿ ಮೇಳ ಕೇಳಕ್ ಹೋದೆ ಅಂತ. ಆಗ ಅವನೇನ್ ಮಾಡ್ದ ಗೊತ್ತಾ? ಆಗ ಇನ್ನು ತಡ ಬುಡ ಏನು ನೋಡ್ಲಿಲ್ಲ. ಅವನು ಗುದ್ಲೆ ಕೆಳಕ್ ಮಾಡ್ಬಿಟ್ಟು ಅವ್ನು ಯಾವಾಗ್ಲೂ ಬಾಯಿ ಬಾಯಿ ಎಲ್ಲಾಡ್ಕೆ ಹಾಕತ್ತಿದ್ದ. ಕೆಳಕ್ ಹೋಗ್ತಾ ಹೋಗ್ಬಿಟ್ಟು ತಲೆ ಮೇಲೆ ಎಡ್ಕೆ ಆಳ್ ನೋಡಿ ಹೆಂಗಿದ್ದೆ, ನೆಳೆ ಬೆಳ್ಕ ಬಿಟ್ಟಿದ್ದು ಅಮ್ಮನ ಗೆಡ್ಡೆ ಅವೆಲ್ಲ. ಮನುಷ್ಯನು ಹುಡುಗನ್ಗೆ ಪ್ರಾಯ ಬತ್ತು ಪೋಲಿ ಆಗೋದ್ದೇನೋ ಅಂತ. ಅವಾಗ ನಿನ್ನ ಅರ್ಮಾನ್ವ ನೋಡಿ ಭೂದೇವಿ ಬಿಡು ಅಂತ. ಭೂಮಿ ತಾಯಿಗ್ ಬಿಟ್ಟು ಕೆಲಸ ಮಾಡು ಅಂತ ಅರ್ಥ ಅದು. ಅಲ್ಲ ಅದಷ್ಟೇ ಅವ್ನ್ ಬೋದದ್ದು. ಇನ್ನು ನಾನು ಎಡಬಲ ಚೆಂಗ್ಲಾಟ್ ಹೋದವ್ರಲ್ಲ. ಹಂಗಾರೆ ನೀವ್ ಯಾರು ಕಣ್ಣೆತ್ ನೋಡಿಲ್ಲ. ಹಂಗಾರೆ ಇವ್ರು ಸತಿಪತಿ, ಶಿವ ಪಾರ್ವತಿ. ಖುಷಿ ಆಯ್ತಪ್ಪ. ಗ್ರೇಟ್ ಗ್ರೇಟ್. ಇಂತ ಗಂಡ ಪಟ್ಟಿರತ್ತೆ ಗಂಟ ಆರೋಗ್ಯವಾಗಿ ಚೆನ್ನಾಗಿರೋ. ನನ್ನ ಮಾತಿಗೆ ಬೆಳೆದೇ ಇಲ್ಲ ಇಲ್ಲಿ. ಆಗ ಕಟ್ ಮಾಡ್ಬಿಡ ಆಯ್ತು. ಆಮೇಲೆ ಖುಷಪ್ಪ ಆಯ್ತವ. ಬೊಮ್ಮ ಕೆಂಪಮ್ಮ ಒಂದ್ ಸ್ವಲ್ಪ ಫೋಟೋ ತೆಗಿತ್ ನೀವಂದ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು
ಉಸಿರಾಗಿರು. ಮನೆ ನೋಡ್ದ ದೊಡ್ಡಪ್ಪನ ಮಾತಾಡ್ತಾವ ಸಾಕು ಇಷ್ಟೇ ಮನಿ ಕಳಿ ಈಗ ದೊಡ್ಡ ಮಲ್ಲಿಕಾಳಿ ಇಲ್ಲೇ ಹಾಸ್ಕೊಡ್ತೀನಿ. ಏ ಬೇಡ ಯಾಕ ಮಲ್ಲಿಕಾಳಿ ಜಾಗ ಮಾಡಕ್ ಮಾಡಿದ್ರಿ ಎಷ್ಟ ಯಾರ ಫೋಟೋ ತಕೊಂಡ್ ಎಲ್ಲೆಲ್ಲಿ ಕಳ್ದ್ರಿ ವಾಟ್ಸಪ್ಗ ವಾಟ್ಸಪ್ ಅಂದ್ರೆ ಟಿವಿ ಬಂದು ಟಿವಿ ಹಾಕೊಂಡು ನಿಮ್ಮ ಮೈಕ್ಳು ಫೋನ್ಗೆಲ್ಲ ಬರ್ತಾರೆ ನೋಡಿ ವಯಸ್ಸಾದ್ಮೇಲೆ ಹಿಂಗ್ ಮಾಡ್ಬೇಕು ಅಂತ ಮಾಡಿದ್ರೆ ವಯಸ್ಸಾದ್ಮೇಲೂ ಹೆಂಗಿದಾರಿ ನೀವು ಅಂತ ಆತರ ನಾವು ಇರ್ಬೇಕು ಅಂತ ಅಲ್ವಾ? ನೋಡ್ಕೋಬಹುದು. ಈಗ ಆಯ್ತು ಮನಿ ಕಡೆ ಆಸ್ತಿನಿ ಮೊದ್ಲಿಗೆ ತೊಟ್ಟಿ ಮನೆ ತುಂಬಾ ಚೆನ್ನಾಗಿದೆ. ಒಂದ್ ಸೈಡ್ ಎಲ್ಲ ರೂಮ್ಗಳು ಮಾಡಿದ್ದಾರೆ. ಇದೊಂದ್ ಸ್ವಲ್ಪ ಹಾಲು, ಆ ಕಡೆನೂ ರೂಮು, ಮಧ್ಯದಲ್ಲಿ ತೊಟ್ಟಿ, ನಿಯರು ಬಾಗ್ಲಿದೆ. ತೊಟ್ಟಿ ನಿಯರು ತುಂಬಾ ಚೆನ್ನಾಗಿದೆ. ಆ ಕಡೆಯಿಂದ ವಿಡಿಯೋ ಮಾಡ್ಬೇಕು, ಬೆಳಿಗ್ಗೆ ಹೊತ್ತಾಗಿದ್ರು ಮಾಡೋಣ. ಇವಾಗ ಸಾಯಂಕಾಲ ಆಗಿದೆ. ಅದು ಬರ್ತೀನಿ ದೊಡ್ಡಪ್ಪ. ನಾಳೆ ಹೋದೇವ ನಾಳೆ ಹೋಗ್ತೀನಿ. ಆಯ್ತು ಎಂಗೇಜ್ಮೆಂಟ್ ದಿನ ನಾನು ಹೋಗಿದ್ದೀನಿ. ಇಲ್ಲಿ ಮನತೇವೆ ಮಾಡುದು ಮನತೆ ನಾನು ಎಲ್ಲರೂ ಇದ್ದಾರೆ. ನಾನು ಗ್ಯಾಪನೇ ಕಾಡಿ ನಾನು ಹುಚ್ಚಕ್ಕನ್ ಗಂಡ, ಮಾವ, ಅತ್ತೆ, ಇಲ್ಲಿ ಲಕ್ಷ್ಮಯ್ಯ. ನಿಮ್ಮ ಅಜ್ಜಿ ಇದ್ಲ ಆಗ ಕಸಾದಾಗಿದ್ದಲ್ಲ. ನಾನು ಎಲ್ಲಿ ಇಲ್ಲ ಕಣ ಹೋಗೋದು. ನಮ್ಮ ಅತ್ತ ನಾನು ಯಾತಕ್ಕೂ ಕರ್ದೆಲ್ಲ ಬರ್ಲಿ ಮಾತಾಡ್ತೀನಿ. ಎಂಗೇಜ್ಮೆಂಟ್ ಅಲ್ಲಿ ಬಂದಿತ್ತಿಲ್ಲ ನೀನು? ಈ ಎಂಗೇಜ್ಮೆಂಟ್ಗೂ ಹೇಳಿಲ್ಲ, ಎಂಗೇಜ್ಮೆಂಟ್ಗೂ ಬಂದಿಲ್ಲ. ನಮ್ಮ ಪದ್ದ ಬಂದ ನಾನೆಲ್ಲ ಹೋಯ್ದೀನೆಲ್ಲ ಕಪ್ ಕಡಿತಿದ್ನೇನೋ. ಕರೆಕ್ಟ್. ಎಲ್ಲ ಕಪ್ ಕಡಿತಿದ್ನೇನಾಗ ಕಬ್ಗೆ ಬಿಡ್ತಿದ್ವಿ ನಾವು ಪಟ್ಟಿ ನೋಡವ. ಆವಾಗ್ಲ ಹಂಗ ಆಳನ್ಬೇಕು, ಈವಾಗ್ಲೂ ಹಂಗೆ ಇರ್ಬೇಕ್ತಾನ. ಮೊದಲ್ ಬಂದಿದಿ ಬಂದಿರ ಕೊಡ್ಲಕ್ಷ್ಮಿ ಇಲ್ಲಿ ನನ್ನಿಂದ ನಿಂತಿದ್ದಾರಲ್ಲ, ಇವರೇ ನಮ್ಮ ಅತ್ತೆ ಮಗಳು. ಇವ್ರ ಯಜಮಾನ್ರು ಅಲ್ಲಿ ಕೂತಿರೋರು. ಅವ್ರಿಗೆ ಲೈಟ್ ಕಂಬದಿಂದ ಬಿದ್ದು ಏಟಾಗಿದೆ. ಇವ್ರನ್ನ ನೋಡೋದಕ್ಕೆ ಅಂತ ನಾವು ಅವ್ರವ್ರಿಗೆ ಹೋಗಿದ್ದೋ. ಬಲಗಡೆ ಪಾರ್ಸ ಪೂರ್ತಿ ಕೈ ಕಾಲು ಎರಡೂ ಕೂಡ ಏಟಾಗಿದೆ. ಇನ್ನೊಂದ್ಸಲ ಯಾವಾಗ ಬರ್ತೀನಿ ಆಯ್ತಾ? ರಾತ್ರಿ ದೇವಸ್ಥಾನಕ್ಕಂತ ಬಂದು ಹಿಂಗೆ ಬಂದಿರೋದು, ಹಿಂಗಾಗದೆ ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ಯಾವಾಗ ಬರ್ತೀವಿ. ಇದು ಯಾರ ಮನೆ ಅಂತ ನೋಡ್ತಾ ಇದ್ದೀರಾ? ಇದು ಕೂಡ ನಮ್ಮ ಅತ್ತೆ ಮಗಳ ಮನೆನೇ. ಇವರು ಅಕ್ಕ ತಂಗಿರಿಬ್ರು ಒಂದೇ ಊರಿಗೆ ಮದುವೆ ಆಗಿದ್ದಾರೆ. ನಾವು ಬಂದಿದ್ದು ಮಂಗಳೂರು ಮನೆಗೆ. ಅವ್ರ ಯಜಮಾನ್ರು ನೋಡ್ಕೊಂಡು ಬಂದಿದ್ದೆ ಮಮತಾ ಅವ್ರ ಮನೆಗೆ. ಅಕ್ಕ ತಂಗಿ ಇಬ್ಬರು ಒಂದೇ ಊರಿಗೆ ಆಗಿರೋದ್ರಿಂದ ನೋಡಿ, ಅಕ್ಕನ ಮನೆಗೆ ಬಂದರೆ ತಂಗಿ ಮನೆಗೂ ಬರ್ಬೋದು, ತಂಗಿ ಮನೆಗೆ ಬಂದರೆ ಅಕ್ಕನ ಮನೆಗೂ ಬರ್ಬೋದು. ಹಾಗೆ ಮಮತಾ ಕೂಡ ಇರಲಿಲ್ಲ. ಫೋನ್ ಮಾಡಿ ಹೇಳಿದ್ಲು, ಅಕ್ಕ ನಾನು ಬರ್ತೀನಿ ಉಳ್ಕೊಳ್ಳಿ ಅಂತ ಹೇಳಿದ್ಲು. ಇಲ್ಲಪ್ಪ ಉಳ್ಕೊಳ್ಳೋಕ್ಕಾಗಲ್ಲ, ನಾನು ಕೂಡ ಹೋಗಬೇಕು ಅಂತೇಳಿ ಇವ್ರ ಜೊತೆ ಮಾತಾಡ್ಕೊಂಡು ಅವ್ರ ಮನೆಗೆ ಹೋಗಿ ಹಾಗೆ ಒಂದು ಲೋಟ ನೀರು ಕುಡ್ಕೊಂಡು ನಾವು ಕೂಡ ಹೊರಟು. ಬರಬೇಕಾದ್ರೆ ಇವ್ರ ಮನೆ ಮುಂದೆ ಅಂತೂ ತುಂಬಾ ಚೆನ್ನಾಗಿದೆ. ಇರೋಷ್ಟು ಜಾಗಕ್ಕೆ ಹೂವಿನ ಗಿಡ ಮತ್ತು ಅವರೆಕಾಯಿ ಗಿಡ ಎಲ್ಲನೇ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಚೆನ್ನಾಗಿ ತಲೆಗೆ ಸ್ನಾನ ಮಾಡ್ಕೋ ಏನೋ ಇವತ್ತು ಸ್ನಾನ ಮಾಡ್ಕೋ, ಬೆಳಗೋದಕ್ಕೆ ಎಣ್ಣೆ ಹಾಕೋ, ಪುನಃ ಎಣ್ಣೆ ಸ್ನಾನ ಮಾಡ್ಕೋ. ಬಿಸಿನೀರು ಇಟ್ಕೊಂಡು ಅವರು ಏನಕ್ಕ ಇಷ್ಟೊತ್ತು ನೀವು ಕಳ್ಸಲ್ಲ ಅಂತಿರೋ. ನಂಗೆ ಬೇಡ ಅಷ್ಟೊಂದ್ ಸಲ ಹಳೆದ್ರ ತರ ಆಯ್ತು. ಹಳೆದ್ರಂತ ಕುಳಿ ಅವ ನನ್ ತಿನ್ನಲ್ಲ, ತಿಂಗ್ ಮಾಡುದು ಬೇಡ ಬಿಡು. ಮತ್ತೆ ಗ್ಯಾಸ್ಟ್ರಿಕ್ ಆಯ್ತ ಬಿಡು. ಗ್ಯಾಸ್ಟ್ರಿಕ್ ಆಯ್ತು ಯಾರುಗಳು. ಮತ್ತೆ ಏನೋ ಬೇಡ. ಒಂದ್ ಮಟ್ಟ ಒಂಚೂರು ತಿಳ್ಪಸ್ ಅಂತೀನಿ. ಒಂಚೂರು ತಿಳ್ಪಸ್ ಏನು ಬೇಡ. ಯಾಕೆ ನಾನು ತಿನ್ನಲ್ಲ ಅಂತ ಹೇಳ್ತೀನಿ. ತಿಳ್ಪಸ್ ಅಂತ ತಿನ್ನಲ್ಲ, ನಿಮ್ ತಿನ್ಸಕ್ ಬರ್ತೀನಿ ನಾನು. ಆಯ್ತು ತಿನ್ಸ ಮಗಳ. ನಂಗೆ ಇಷ್ಟ ಎಲ್ಲ ಅದೇ ತಿನ್ಕೋ ಇಷ್ಟ.
ಅದು ಬರೀ ಅಂತ ಅಷ್ಟೇ ಇಷ್ಟಿತ್ತು ನನ್ನ ಮಗಳು ಮಾತಾಡಿಸಿ ಹೊರಟಿದ್ದೆ ನಾವು ಊರ ಕಡೆಗೆ. ಅವರು ಊರಿಗೆ ಹೋದರು, ನಾನು ಕೂಡ ಬೆಂಗಳೂರಿಗೆ ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡ್ತಾ ಇರೋರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು.